ಸ್ನೇಹಿತರೆ ನಮಸ್ಕಾರ. ಇವತ್ತಿನ ದಿನಗಳಲ್ಲಿ ಕಾರು ಬೈಕು ತಗೊಂಡ್ರೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸೋದು ಎಷ್ಟು ಕಾಮನ್ ಅಲ್ವಾ? ಆದರೆ ನಮ್ಮ ಸ್ವಂತ ಜೀವಕ್ಕೆ, ನಮ್ಮ ಆರೋಗ್ಯಕ್ಕೆ ಇನ್ಶೂರೆನ್ಸ್ ಮಾಡಿಸುವ ಬಗ್ಗೆ ನಾವು ಎಷ್ಟು ಯೋಚಿಸ್ತೀವಿ? ಒಂದು ಸಣ್ಣ ಅಪಘಾತ ಅಥವಾ ಹಠಾತ್ ಕಾಯಿಲೆ ಬಂದರೆ ನಾವು ವರ್ಷಗಟ್ಟಲೆ ಕಷ್ಟಪಟ್ಟು ಉಳಿಸಿದ ಹಣವೆಲ್ಲ ಆಸ್ಪತ್ರೆಯ ಒಂದೇ ಬಿಲ್ನಲ್ಲಿ ಖಾಲಿಯಾಗಬಹುದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯ ವಿಮೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಮಗೆ ಯಾಕೆ ಬೇಕು ಮತ್ತು ಅದರ ಪ್ರಮುಖ ಉಪಯೋಗಗಳೇನು ಅಂತ ಸರಳವಾಗಿ ತೋರಿಸ್ತೀವಿ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಆರ್ಥಿಕ ಭದ್ರತೆ. ಆಸ್ಪತ್ರೆಗೆ ಸೇರಿದಾಗ ಬರುವ ಲಕ್ಷಾಂತರ ರೂಪಾಯಿ ಬಿಲ್, ಕೋಣೆ ಬಾಡಿಗೆ, ICU ಖರ್ಚು ಎಲ್ಲವನ್ನ ವಿಮಾ ಕಂಪನಿಯೇ ಕಟ್ಟುತ್ತೆ. ಇದರಿಂದ ನೀವು ಸಾಲ ಮಾಡೋದು ಅಥವಾ ನಿಮ್ಮ ಸೇವಿಂಗ್ಸ್ ಕಳೆದುಕೊಳ್ಳುವ ಭಯ ಇರೋದಿಲ್ಲ. ಇನ್ನು ಎರಡನೇ ದೊಡ್ಡ ಲಾಭ ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಎಮರ್ಜೆನ್ಸಿಯಲ್ಲಿ ಆಸ್ಪತ್ರೆಗೆ ಓಡಿದಾಗ ದುಡ್ಡು ಹೊಂದಿಸುವ ಟೆನ್ಷನ್ ಇರಲ್ಲ. ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ನಿಮ್ಮ ಕಾರ್ಡ್ ತೋರಿಸಿದ್ರೆ ಸಾಕು, ನಿಮ್ಮ ಜೇಬಿನಿಂದ ₹1 ಕೊಡದೆ ಚಿಕಿತ್ಸೆಯನ್ನು ಪಡಿಬಹುದು. ಕೇವಲ ಆಸ್ಪತ್ರೆಯಲ್ಲಿ ಇದ್ದಾಗ ಮಾತ್ರ ಅಲ್ಲ, ಆಸ್ಪತ್ರೆಗೆ ಸೇರುವ ಮುಂಚೆ ಮಾಡಿಸುವ ಸ್ಕ್ಯಾನಿಂಗ್, ಬ್ಲಡ್ ಟೆಸ್ಟ್ ಹಾಗೂ ಡಿಸ್ಚಾರ್ಜ್ ಆದ ಮೇಲೆ ಬೇಕಾಗುವ ಔಷಧಿಗಳ ಖರ್ಚನ್ನು ಕೂಡ ಹೆಲ್ತ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ಇನ್ನು ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಪಾಲಿಸಿಗಳಲ್ಲಿ ಪ್ರತಿ ವರ್ಷ ಪ್ರೀ ಮಾಸ್ಟರ್ ಹೆಲ್ತ್ ಚೆಕಪ್ ಸಿಗುತ್ತೆ. ಇದರಿಂದ ನಮ್ಮ ದೇಹದ ಸ್ಥಿತಿಗತಿಯನ್ನು ತಿಳಿದು ಯಾವುದೇ ಸಮಸ್ಯೆ ಇದ್ರೂ ಬೇಗನೆ ಪತ್ತೆ ಹಚ್ಚಬಹುದು. ಇದು ಬರೀ ಆರೋಗ್ಯ ಮಾತ್ರ ಅಲ್ಲ, ನಿಮ್ಮ ದುಡ್ಡನ್ನು ಕೂಡ ಉಳಿಸುತ್ತೆ. ಸೆಕ್ಷನ್ 80D ಅಡಿಯಲ್ಲಿ ನೀವು ಕಟ್ಟುವ ಪ್ರೀಮಿಯಂ ಮೇಲೆ ಆದಾಯ ತೆರಿಗೆಯ ವಿನಾಯಿತಿ ಕೂಡ ನಿಮಗೆ ಸಿಗುತ್ತೆ. ಹಾಗೆ ನೀವು ಒಂದು ವರ್ಷ ಯಾವುದೇ ಕ್ಲೈಮ್ ಮಾಡಿಲ್ಲ ಅಂದರೆ ಮುಂದಿನ ವರ್ಷ ನಿಮ್ಮ ವಿಮಾ ಮೊತ್ತ ಯಾವುದೇ ಎಕ್ಸ್ಟ್ರಾ ಪ್ರೀಮಿಯಂ ಇಲ್ಲದೆ ಹೆಚ್ಚಾಗುತ್ತೆ. ಇದನ್ನ ನೋ ಕ್ಲೈಮ್ ಬೋನಸ್ ಅಂತಾರೆ. ಇದು ನೀವು ಆರೋಗ್ಯವಾಗಿರುವುದಕ್ಕೆ ಸಿಗುವ ಬಹುಮಾನ ಆಗಿದೆ. ಹಾಗೆಯೇ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ನಂತಹ ದೊಡ್ಡ ಕಾಯಿಲೆಗಳು ಬಂದಾಗ ಟ್ರೀಟ್ಮೆಂಟ್ಗೆ ತುಂಬ ದುಡ್ಡು ಬೇಕಾಗುತ್ತೆ. ಕ್ರಿಟಿಕಲ್ ಇಲ್ನೆಸ್ ಕವರ್ ಇದ್ದರೆ ಇಂತಹ ಕಷ್ಟದ ಸಮಯದಲ್ಲಿ ದೊಡ್ಡ ಮೊತ್ತದ ಹಣ ಪರಿಹಾರವಾಗಿ ಸಿಗುತ್ತೆ. ಸೊ ನೋಡಿದ್ರಲ್ಲ, ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಒಂದು ಖರ್ಚಲ್ಲ, ಅದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯದ ನೆಮ್ಮದಿಗಾಗಿ ಮಾಡುವ ಅತ್ಯಮೂಲ್ಯ ಹೂಡಿಕೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಮರೆಯದೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.